ಏಕೆ ನ್ಯೂಸ್ ವಾಹಿನಿಯ ಮುಖ್ಯಸ್ಥರು, ಮಾಹಿತಿ ಹಕ್ಕು ಬಳಕೆದಾರರು, ಸಾಮಾಜಿಕ ಹೋರಾಟಗಾರ್ತಿಯಾದ ಶ್ರೀಯುತ ಅಮೃತ ಜಯರಾಮ್ ರವರು ನೆಲಮಂಗಲ ಭಾಗದ ರಿಹಾಬ್ ಸೆಂಟರ್ನಲ್ಲಿ ಅಕ್ರಮವಾಗಿ ದಾಖಲಾಗಿದ್ದ 70 ಜನರ ಅನುಮಾನಾಸ್ಪದ ಕಾಣೆ ಹಾಗೂ ಸಾವಿನ ಶಂಕೆ ವ್ಯಕ್ತಪಡಿಸಿ ಸರ್ಕಾರದ ಉನ್ನತ ಮೂಲಗಳಿಗೆ ದೂರು ಸಲ್ಲಿಸಿದ ಬೆನ್ನಲ್ಲೇ ಕಾರ್ಯಪ್ರವೃತ್ತರಾದ ಕರ್ನಾಟಕ ರಾಜ್ಯ ಮಾನವ ಹಕ್ಕು ಆಯೋಗ ಅಮೃತ ಜಯರಾಮ್ ನೀಡಿದ ದೂರಿನ ಗಂಭೀರತೆಯ ಕುರಿತು ಕರ್ನಾಟಕ ರಾಜ್ಯ ಮಾನವ ಹಕ್ಕು ಆಯೋಗ 70 ಜನರ ಸಾವಿನ ಶಂಕೆ ತೀವ್ರ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿರುವ ಪ್ರಕರಣ ಕರ್ನಾಟಕ ರಾಜ್ಯ ಮಾನವ ಹಕ್ಕು ಆಯೋಗದಲ್ಲಿ ಮಂಡನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡಿಸಿ ಹಾಗೂ ಡಿಎಚ್ಒ ರವರ ಜವಾಬ್ದಾರಿ ಖಂಡಿಸಿ ಸರ್ಕಾರದ ಉನ್ನತ ಮೂಲಗಳಿಗೆ ಅಮೃತ ಜಯರಾಮ್ ರವರಿಂದ ದೂರು ದಾಖಲಾಗಿತ್ತು. ಈಗ ಡಿಸಿ ಡಿಎಚ್ಒ ಕೆಪಿಎಂಎ ಕಾಯ್ದೆ ಉಲ್ಲಂಘನೆಯಾಗಿರುವ ಕುರಿತು ಪರಿಗಣನೆ. ದೂರು ದಾಖಲಾದ ಬೆನ್ನಲ್ಲೇ ಮಾನವ ಹಕ್ಕು ಆಯೋಗದಿಂದ ಸೂಕ್ತ ತನಿಖೆ ಕೈಗೊಳ್ಳುವಂತೆ ಆದೇಶವನ್ನು ಹೊರಡಿಸಲಾಗಿದೆ. ಇನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಬೆಂಗಳೂರವರಿಗೆ ದೂರು ಅರ್ಜಿ ಬಗ್ಗೆ ಶೀಘ್ರ ವಿಚಾರಣೆ ನಡೆಸುವಂತೆ ಖಡಕ್ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಸೂಕ್ತ ಕ್ರಮ ಕೈಗೊಂಡು ಕ್ರಮದ ಬಗ್ಗೆ ವರದಿ ನೀಡುವಂತೆ ಕರ್ನಾಟಕ ರಾಜ್ಯ ಮಾನವ ಹಕ್ಕು ಆಯೋಗ ಖಡಕ್ ಆದೇಶವನ್ನ ನೀಡಿದೆ. ಆದೇಶದ ಬೆನ್ನಲ್ಲೇ ಚುರುಕಾದ ತನಿಖೆ. 70 ಜನರು ಅನುಮಾನಾಸ್ಪದವಾಗಿ ಕಾಣೆಯಾಗಿದ್ದು ಸಾವಿಗೀಡಾಗಿರುವ ಶಂಕೆ ಇದ್ದು ಸತ್ಯಾಸತ್ಯತೆ ಅನಾವರಣ ಆಗಬೇಕಾಗಿದೆ ಎಂದು ಅಮೃತ ಜಯರಾಮ್ ಹೇಳಿದ್ದಾರೆ.